ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ಚಂದನಾ ಶೆಟ್ಟಿ. ಫ್ರೆಂಡ್ಸ್, ಈ ಕಥೆಯನ್ನ ಗಮನ ಇಟ್ಟು ನೋಡಿ. ಕ್ಷಣ ಕ್ಷಣಕ್ಕೂ ಟ್ವಿಸ್ಟ್ ಕೊಡೋ ಈ ಸ್ಟೋರಿ ಅಪರೂಪದಲ್ಲಿ ಅಪರೂಪ. ಮೊದಲಿಗೆ ಈ ವಿಡಿಯೋ ನೋಡಿ. ವೆರೈಟಿ ಚಿನ್ನದ ಆಭರಣಗಳು, ಬೆಳ್ಳಿಯ ಆಭರಣಗಳು. ಈ ರೀತಿ ಚಿನ್ನ ನೋಡಿ ನೀವು ಕನ್ಫ್ಯೂಸ್ ಆಗಿರ್ತೀರಾ. ಇಲ್ಲಿ ಸ್ಮಾಲ್ ಟ್ವಿಸ್ಟ್ ಏನ್ ಗೊತ್ತಾ? ಈ ಎಲ್ಲ ಆಭರಣಗಳನ್ನ ಒಬ್ಬಳು ಮನೆ ಓನರ್ ಮನೆ ಕೆಲಸದಾಕಿಗೆ ಕೊಟ್ಟಿರೋ ಚಿನ್ನ, ಬೆಳ್ಳಿ. ಶಾಕ್ ಆಯ್ತಾ? ಇದು ಶಾಕ್ ಆಗ್ಲೇಬೇಕಿರೋ ವಿಚಾರ. ಈ ಕೆಲಸದ ಬಗ್ಗೆ ಕೇಳಿ ನೀವು ಆ ಮಹಾತಾಯಿಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿರ್ತೀರಾ. ಯಾಕಂದ್ರೆ ಈಗಿನ ಕಾಲದಲ್ಲಿ 1 ಗ್ರಾಮ್ ಗೋಲ್ಡ್ ತೆಗೆದುಕೊಳ್ಳೋಕು ಸುಸ್ತಾಗ್ಬಿಡುತ್ತೆ. ಅಂತದ್ರಲ್ಲಿ 100 ಗ್ರಾಮ್ ಚಿನ್ನ, ಅದು ಮನೆ ಕೆಲಸದಾಕಿಗೆ ಕೊಡ್ತಾರೆ ಅಂದ್ರೆ ಸಾಮಾನ್ಯನಾ? ಇಷ್ಟೇ ಆಗಿದ್ದಿದ್ರೆ ಇದು ಖಂಡಿತ ಸುದ್ದಿನೇ ಆಗ್ತಿರ್ಲಿಲ್ಲ. ಇದು ಸುದ್ದಿಯಾಗಿದ್ ಯಾಕೆ ಅಂತ ಈ ಟ್ವಿಸ್ಟ್ ಕೇಳಿ. ಈ ಫೋಟೋದಲ್ಲಿದ್ದಾಳಲ್ಲ, ಈಕೆ ಮಂಗಳ. ಈಕೆನೆ ನೋಡಿ ಆ ಚಿನ್ನ ಪಡೆದುಕೊಂಡ ಅದೃಷ್ಟವಂತೆ. ಆದ್ರೀಗ ಏನ್ ಮಾಡೋದು? ಈಕೆ ಮಾಡಿದ ಘನಂದಾರಿ ಕೆಲಸಕ್ಕೆ ಈಗ ಈಕೆ ಕೃಷ್ಣನ ಜನ್ಮಸ್ಥಾನದ ಪ್ರವಾಸದಲ್ಲಿದ್ದಾಳೆ. ಈಗ ಮೇನ್ ಕತೆ ಹೇಳ್ತೀವಿ, ನೀಟಾಗಿ ಕೇಳಿ. ಈ ಮಂಗಳ ಜೆಪಿ ನಗರದಲ್ಲಿರೋ ಆಶಾ ಜಾಧವ್ ಅನ್ನೋರ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ಲು. ಇತ್ತ ಆಶಾಗೆ ತಮ್ಮವರು ಅಂತ ಯಾರೂ ಇರ್ಲಿಲ್ಲ. ಗಂಡ ತೀರ್ ಹೋಗಿದ್ರು, ಮಕ್ಕಳೂ ಇರ್ಲಿಲ್ಲ. ಹೀಗಿದ್ದಾಗ ಆಶಾ ಮನೆ ಕೆಲಸದಾಗೆ ಮಂಗಳಾಳನ್ನ ಸ್ವಂತ ಮಗಳಂತೆ ನೋಡ್ಕೊಳ್ತಾ ಇದ್ಲು. ನೀವ್ ನಂಬಲ್ಲ, ಆಕೆ ಬರ್ತ್ಡೇ ಬಂದ್ರೆ ಫಾರಿನ್ ಟ್ರಿಪ್ ಕರ್ಕೊಂಡು ಹೋಗ್ತಾ ಇದ್ರಂತೆ. 5 ಕೋಟಿ ಮನೆಯನ್ನು ಮನೆ ಕೆಲಸದಾಕೆ ಹೆಸರಿಗೆ ಬರೆದಿದ್ರು ಅಂದ್ರೆ ಒಂದ್ ರೀತಿ ಸೋಜಿಗ ಅನ್ಸುತ್ತಲ್ವಾ? ಇದಿಷ್ಟು ಒನ್ ಸೈಡ್ ಸ್ಟೋರಿ. ಮಂಗಳ ಮನೆ ಕೆಲಸದಾಕೆ ಆಗಿದ್ರು, ವಾಸ್ತವದಲ್ಲಿ ಆ ಮನೆಗೆ ಮಗಳಾಗಿದ್ಲು. ಸ್ಯಾಡ್ ಪಾರ್ಟ್ ಏನ್ ಗೊತ್ತಾ? ಈ ಮಂಗಳ ತಲೆಯಲ್ಲಿ ಸಗಣಿ ತುಂಬಿತ್ತು ಅಂತ ಕಾಣುತ್ತೆ. ಯಾಕಂದ್ರೆ ಮನೆಗೆ ಬಂದಾಗ ಮಾತ್ರ ಮಳ್ಳಿ ಹಂಗಿರ್ತಾ ಇದ್ದವಳು ಆಚೆ ಕಾಲಿಟ್ಟ ತಕ್ಷಣ ಅಕ್ಕನ ಆಟ ಫುಲ್ ಚೇಂಜ್. ಪಬ್ಬು, ಪಾರ್ಟಿ, ಬಾಯ್ ಫ್ರೆಂಡ್ಸ್, ಅಬ್ಬಬ್ಬಾ ಏನ್ ಕೇಳ್ತೀರಾ? ಅಷ್ಟೇ ಅಲ್ಲ, ಬೆಟ್ಟಿಂಗ್. ಈ ಮಹಾತಾಯಿಗೆ ಬೆಟ್ಟಿಂಗ್ ಹುಚ್ಚು ಬೇರೆ ಇತ್ತು. ಈ ಮಂಗಳ ಎಂಥ ಐನಾತಿ ಅಂದ್ರೆ ಬೆಟ್ಟಿಂಗ್ ಕಟ್ಟಿ 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 ಏನಿಲ್ಲ ಅಂದ್ರೂ ಸುಮಾರು 40 ಲಕ್ಷ ಸಾಲ ಮಾಡ್ಕೊಂಡಿರ್ತಾಳೆ. ಆದ್ರೂ ಆಕೆ ಸಾಲವನ್ನ ಆಶಾ ಜಾಧವ್ ತೀರಿಸ್ತಾರೆ. ಇಷ್ಟಾದ್ರೂ ಈ ಮಾರಿ ಮಂಗಳ ತನ್ನ ಹೆಸರಲ್ಲಿದ್ದ ಮನೆಯನ್ನು ಮಾರ್ಕೊಂಡು ಶೋಕಿ ಮಾಡ್ತಾ ಇದ್ಲು. ಆದ್ರೂ ಮೈ ತುಂಬಾ ಸಾಲ ಮಾಡ್ಕೊಂಡ್ಬಿಟ್ಟಿದ್ದ ಈ ಮಂಗಳಾಗೆ ಮತ್ತಷ್ಟು ಹಣ ಬೇಕಾಗಿತ್ತು. ಆ ಟೈಮಲ್ಲೇ ಮಂಗಳ ಕಣ್ಣಿಗೆ ಬಿದ್ದಿದ್ದು ಆಶಾ ಮನೆಯಲ್ಲಿದ್ದ ಚಿನ್ನ. ಮನೆಯಲ್ಲಿದ್ದ ಒರಿಜಿನಲ್ ಕೀಯನ್ನೇ ಬಳಸ್ಕೊಂಡು ಮಂಗಳ ಬರೋಬ್ಬರಿ 450 ಗ್ರಾಮ್ ಚಿನ್ನ, 3 ಕೆಜಿ ಬೆಳ್ಳಿನ ಸಲೀಸಾಗಿ ಎಗರಿಸ್ತಾಳೆ. ಆ ಆಭರಣಗಳನ್ನ ಕದ್ದು ಅಡಮಾನ ಇಟ್ಟು ದುಡ್ಡು ತಗೊಳ್ತಾಳೆ. ಈ ಘಟನೆಯಾಗಿ ಎಷ್ಟೋ ದಿನಗಳಾಗಿರುತ್ತೆ. ಇತ್ತೀಚೆಗೆ ದೀಪಾವಳಿ ಬಂತಲ್ಲ, ಆಗ ಆಶಾ ಅವರು ಒಡವೆ ಹಾಕೊಳ್ಳೋಣ ಅಂತ ಬೀರ್ ತೆಗೆದು ನೋಡಿದ್ರೆ ಆಗ ಅಲ್ಲಿ ಚಿನ್ನಾನೂ ಇಲ್ಲ, ಬೆಳ್ಳಿನೂ ಇಲ್ಲ. ಶಾಕ್ ಆದ ಆಶಾ ಅವರು ಜೆಪಿ ನಗರ ಪೊಲೀಸರಿಗೆ ದೂರು ಕೊಡ್ತಾರೆ. ತಕ್ಷಣ ತನಿಖೆ ಮಾಡಿದ ಪೊಲೀಸರಿಗೆ ಮೊದಲು ಅನುಮಾನ ಬರೋದೇ ಮನೆಯಲ್ಲಿದ್ದ ಕಳ್ಳ ಬೆಕ್ಕಿನ ಮೇಲೆ. ಇತ್ತ ಆಶಾ, ನನಗೆ ಮಂಗಳ ಮೇಲೆ ಯಾವುದೇ ಅನುಮಾನ ಇಲ್ಲ ಅಂದ್ರೂ ಪೊಲೀಸರು ವಿಚಾರಣೆ ನಡೆಸಿದಾಗ ಸತ್ಯ ಆಚೆ ಬರುತ್ತೆ. ಅಡಮಾನ ಇಡುವಾಗ ಮಂಗಳ ನಂಬರ್ಗೆ ಮೆಸೇಜ್ ಬಂದಿರೋದು ಆ ವೇಳೆ ಗೊತ್ತಾಗತ್ತೆ. ಸದ್ಯ ಬರೋಬ್ಬರಿ 51 ಲಕ್ಷಕ್ಕೂ ಹೆಚ್ಚು ಮೌಲ್ಯದ ಚಿನ್ನ, ಬೆಳ್ಳಿಯನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಮಂಗಳ ಕೈಗೂ ಕೋಳ ಹಾಕಿದ್ದಾರೆ. ಇಷ್ಟಾದ್ರೂ ಆಶಾ ಮಾತ್ರ ಚಿನ್ನ ಸಿಕ್ತಲ್ವಾ, ಆಕೆನ್ ಬಿಟ್ಬಿಡಿ ಅಂದ್ರಂತೆ. ಏನ್ ಆಶ್ಚರ್ಯ ಅಲ್ವಾ? ಫ್ರೆಂಡ್ಸ್, ಈ ಕಥೆಯಿಂದ ನಾವು ಕಲಿಯೋ ಪಾಠ ಏನ್ ಗೊತ್ತಾ? ಸ್ವಲ್ಪ ಯೋಚನೆ ಮಾಡಿ. ಈ ಮಂಗಳ ನಿಯತ್ತಾಗಿದ್ದಿದ್ರೆ ರಾಣಿ ಹಂಗ್ ಬದುಕಬಹುದಿತ್ತು. ಆದ್ರೆ ಕೆಟ್ಟ ಚಟಗಳಿಂದ ಆಕೆ ತನಗೆ ತಾನೇ ಹಳ್ಳ ತೋಡ್ಕೊಂಡ್ಲು. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್. ನಿರ್ಭೀತಿಯಿಂದ ನಿಮ್ಮ ಪರವಾಗಿ.